ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಎಸ್ಪೆಷಲಿ ಈ ಒಂದು ವಿಡಿಯೋದ ಮೂಲಕ ನಾನು ಈ ವರ್ಷ ಯಾರ್ಯಾರು ದ್ವಿತೀಯ ಪಿ ಯು ಸಿ ಅಂದ್ರೆ ಸೆಕೆಂಡ್ ಪಿ ಯು ಸಿ ಅಲ್ಲಿ ಕಲಿತಾ ಇದ್ದಾರೆ ಅಥವಾ ಲಾಂಗ್ ಟರ್ಮ್ ಅನ್ನ ತಗೊಂಡು 2026 ಅಲ್ಲಿ ನಡೆಯುವಂತಹ ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಆಗ್ತಾ ಇದ್ದೀರಿ ಅಂಥವರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಮುಂದಿನ ವರ್ಷ ಅಂತಂದ್ರೆ ನಾನು ಈ ಒಂದು ಅಕಾಡೆಮಿಕ್ ಇಯರ್ 2026ಗೆ ನೀವು ಅದು ಜೆಇ ಆಗಿರ್ಬೋದು, ಸಿಇಟಿ, ನೀಟು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರಿತಾ ಇದ್ದೀರಿ ಅನ್ನೋದಕ್ಕೆ ನಾನು ಮುಂದಿನ ವರ್ಷ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತೀನಿ. ಇಲ್ಲಿ ತಪ್ಪು ತಿಳ್ಕೊಳ್ಬೇಡಿ. ಸೊ 2026 ಅಲ್ಲಿ ಏನೇನೆಲ್ಲ ಎಕ್ಸಾಮಿನೇಷನ್ ನೀವು ಬರಿಬೇಕಾಗ್ತದ ಅಥವಾ ಬರೆಯುವಂತಹ ಇಂಟ್ರೆಸ್ಟ್ ಇದೆ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಈ ವರ್ಷದ ಪ್ರೆಸೆಂಟ್ ಫ್ರೆಶ್ ಆದಂತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ರಿಪೀಟರ್ಸ್ ಆಗಿರುವಂತ ವಿದ್ಯಾರ್ಥಿಗಳಾಗಿರ್ಬೋದು, ಅಂಥವರಿಗೋಸ್ಕರ ಈಗ ಅಂದ್ರೆ ಈಗ ಯಾವುದೋ ಒಂದು ಎಕ್ಸಾಮಿನೇಷನ್ ಮೊದಲನೇದಾಗಿ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡ್ಬೇಕಲ್ವಾ. ಸೊ ಅದು ಜೆಇಇ ಮೇನ್ ಅಂದ್ರೆ NTA ಈ ವರ್ಷದ ಮೊದಲ ಎಕ್ಸಾಮ್ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿರುವಂತದ್ದು. ಇನ್ನೂ ಕೂಡ ಶೆಡ್ಯೂಲ್ ಆಗಿರ್ಬೋದು, ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಅದೇನನ್ನು ಕೂಡ ರಿಲೀಸ್ ಮಾಡಿಲ್ಲ. ನೀವು jemain.nta.nic.in ವೆಬ್ಸೈಟ್ಗೆ ಹೋದ ತಕ್ಷಣ ಇಲ್ಲಿ ನೋಡಬಹುದು ಅಡ್ವೈಸರಿ ಅಂಡ್ ಇನ್ಸ್ಟ್ರಕ್ಷನ್ ಆನ್ ಅಪ್ಡೇಟ್ ಆಫ್ ಆಧಾರ್ ಕಾರ್ಡ್, UDID ಕಾರ್ಡ್ ಅಂಡ್ ಕ್ಯಾಟಗರಿ ಸರ್ಟಿಫಿಕೇಟ್ ಅಂತ ಹೇಳಿ ಕೊಟ್ಟಿರುವಂತದ್ದು. ಸೊ ಇವನ್ನ ನೀವು ಬಿಫೋರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಆಫ್ ಜೆಇ ಮೇನ್ ರೆಡಿ ಇಟ್ಕೊಳ್ಬೇಕು. ಸೊ ಅಂದ್ರೆ ಮೇ ಬಿ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ, ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ, ಅಕ್ಟೋಬರ್ 10ರ ಒಳಗೆ ನಿಮಗೆ ಜೆಇ ಮೇನ್ ಸೆಷನ್ 1 ಅಪ್ಲಿಕೇಶನ್ ಫಾರ್ಮ್, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಂತ ಲಿಂಕ್ ಅನ್ನ NTA ಬಿಡುತ್ತಾರೆ, ಈ ಒಂದು ವೆಬ್ಸೈಟ್ ಅಲ್ಲಿ ಬಿಡ್ತಾರೆ. ಸೊ ಅವರು ಹಾಗಾದ್ರೆ ಏನು ನೋಟಿಫಿಕೇಶನ್ ಅನ್ನ ಈಗ ಪ್ರೈಮರಿಲಿ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ತಾ ಹೋದ್ರೆ, ಸೊ ಅಡ್ವೈಸರಿ ಅಂಡ್ ಇನ್ಸ್ಟ್ರಕ್ಷನ್ ಆನ್ ಅಪ್ಡೇಟ್ ಆಫ್ ಆಧಾರ್ ಕಾರ್ಡ್ ಅಂತ ಕೊಟ್ಟಿರುವಂತದ್ದು. ಸೊ ನಿಮಗೆಲ್ಲ ಗೊತ್ತೇ ಇದೆ, ಅದು NTA ಜೆಇ ಮೇನ್ ಆಗಿರ್ಬೋದು ಅಥವಾ ನೀಟ್ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ CUET ಎಕ್ಸಾಮಿನೇಷನ್ ಆಗಿರ್ಬೋದು, ಇವು 3 ಮೇನ್ ಎಕ್ಸಾಮಿನೇಷನ್. ಸೊ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು. ಸೊ ಅಪ್ಡೇಟ್ ಅಂದ್ರೆ ಹೇಗಿರ್ಬೇಕು ಹಾಗಾದ್ರೆ? ಬಹಳ ಸಿಂಪಲ್. ಓಕೆ, ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್ ಏನಿದೆ ಅಂದ್ರೆ ಸ್ಟೂಡೆಂಟ್ ಆಧಾರ್ ಕಾರ್ಡ್, ಯಾರು ಎಕ್ಸಾಮಿನೇಷನ್ ಫಾರ್ಮ್ ಅನ್ನ ಫಿಲ್ ಮಾಡ್ತೀರಿ, ಎಕ್ಸಾಮ್ ಬರಿತಾ ಇದ್ದೀರಿ, ಅವರ ಆಧಾರ್ ಕಾರ್ಡು ಆಸ್ ಪರ್ 10th ಸರ್ಟಿಫಿಕೇಟ್ ನಿಮ್ಮ ಹೆಸರು ಇರಬೇಕು, ಡೇಟ್ ಆಫ್ ದ ಬರ್ತ್ ಇರಬೇಕು, ಫಾದರ್ಸ್ ನೇಮ್ ಇರಬೇಕು, ಅಡ್ರೆಸ್ ಇರಬೇಕು, ಲೇಟೆಸ್ಟ್ ಫೋಟೋಗ್ರಾಫ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಇದರ ಮೀನಿಂಗ್ ಏನಾಗಾದ್ರೆ ನೋಡಿ, ಏನ್ ಮಾಡ್ತಾರೆ ಅಂತಂದ್ರೆ, ಮೇ ಬಿ ನೀವು ಆಧಾರ್ ನಂಬರ್ ಅನ್ನು ಹಾಕಿದ ತಕ್ಷಣ ಇಷ್ಟು ವರ್ಷ ಏನಾಗ್ತಿತ್ತು ಅಂದ್ರೆ ಆಟೋಮೆಟಿಕಲಿ ನೇಮ್ ಏನಿದೆ, ನಿಮ್ಮ ಹೆಸರು ಏನಿದೆ ಅದರಲ್ಲಿ ಇರೋ ಹಾಗೆ ಆಟೋಮೆಟಿಕಲಿ ತಗೊಂಡ್ ಬಿಡ್ತದೆ ಅದು. ಓಕೆ, ನೀವು ಮತ್ತೆ ನೇಮ್ ಅನ್ನು ಹಾಕುವಂತ ಅವಶ್ಯಕತೆ ಇರೋದಿಲ್ಲ, ರೈಟ್? ಸೊ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೇಕು. ಇದೇನು ಬಹಳ ದೊಡ್ಡ ಕೆಲಸ ಅಲ್ಲ. ಸೊ ಇದನ್ನ ನೀವು ಯಾವಾಗಿದ್ರೂ ಮಾಡ್ಕೊಳ್ಳೇಬೇಕು. ಇದು ನಿಮ್ಮ ನೀಟ್ ಎಕ್ಸಾಮಿನೇಷನ್ ಫಾರ್ಮ್ ಆಗಿರ್ಬೋದು, ಜೆಇ ಮೇನ್ ಆಗಿರ್ಬೋದು, ಅಥವಾ ಮುಂದೆ ಮೇ ಬಿ CET ಫಾರ್ಮ್ ಕೂಡ ಇದೇ ರೀತಿ ಬರುವಂತದ್ದು. ಅಂದ್ರೆ ಆಧಾರ್ ನಂಬರ್ ಹಾಕಿದ ತಕ್ಷಣ ಎವ್ರಿಥಿಂಗ್, ವಾಟ್ ಎವರ್ ಯುವರ್ ನೇಮ್, ಡೇಟ್ ಆಫ್ ಬರ್ತ್, ಇಟ್ ಈಸ್ ದೇರ್ ಇನ್ ದ ಆಧಾರ್ ಕಾರ್ಡ್, ಆಟೋಮೆಟಿಕಲಿ ಕಮ್ ಇನ್ ಟು ದ ಅಪ್ಲಿಕೇಶನ್ ಫಾರ್ಮ್. ಆ ಕಾರಣಕ್ಕೆ ಇಲ್ಲಿ ಒಂದು ಪಾಯಿಂಟ್ ಸ್ವಲ್ಪ ಕನ್ಫ್ಯೂಸ್ ಆಗುವಂಗೆ ಇವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಫಾದರ್ಸ್ ನೇಮ್. ಬಹಳಷ್ಟು ಜನರ ಆಧಾರ್ ಕಾರ್ಡ್ ಅಲ್ಲಿ ಫಾದರ್ ನೇಮ್ ಅಂತ ಇರೋದೇ ಇಲ್ಲ. ಯಾಕಂದ್ರೆ ನಿಮ್ಮ ಹೆಸರಾದ್ಮೇಲೆ ಕೆಳಗಡೆ ಬಹಳಷ್ಟು ಕಡೆ ಕೇರ್ ಆಫ್ ಅಂತ ಬಂದಿರ್ತದ, ಸನ್ ಆಫ್ ಆಗ್ಲಿ ಡಾಟರ್ ಆಫ್ ಆಗ್ಲಿ ಅಂತ ಬಂದಿರೋದಿಲ್ಲ. ಯಾಕೆ ಅಂತ ಅಂದ್ರೆ, ಆ ರೀತಿ ಹಾಕೋದಕ್ಕೆ ಆಧಾರ್ ಅಪ್ಡೇಟ್ ಅಲ್ಲಿ ಆಗ್ತಿರ್ಲಿಲ್ಲ. ಮೊನ್ನೆ ಯಾವ್ದೋ ಒಂದು ಪೇಪರ್ ನಲ್ಲಿ ನೋಡಿದೆ, ಈಗ ಅದನ್ನ ಬಿಟ್ಟಿದ್ದಾರೆ, ಅದನ್ನ ಮಾಡ್ಲಿಕ್ಕೆ ಬರ್ತದ ಅಂತೇಳಿ. ಆದ್ರೆ ಎಲ್ಲರ ಒಂದು ಇದ್ರಲ್ಲಿ ಕೇರ್ ಆಫ್ ಅಂತಾನೆ ಬಂದಿರ್ತದೆ. ಬಹಳಷ್ಟು ಕಡೆ ಸನ್ ಆಫ್ ಅಂತ ಬಂದಿರುವಂತ ಅಥವಾ ಡಾಟರ್ ಆಫ್ ಅಂತ ಬಂದಿರುವಂತ ಪಾಸಿಬಿಲಿಟಿ ಕಡಿಮೆ. ಆ ಕಾರಣಕ್ಕೆ ನೀವು ಬಹಳ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇಷ್ಟೇ ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಒಂದು ನೇಮ್ ಏನಿದೆ, ನೇಮ್ ಮತ್ತೆ ಡೇಟ್ ಆಫ್ ಬರ್ತ್ ಏನಿದೆ, ಅದು ಆಸ್ ಪರ್ 10th ಸರ್ಟಿಫಿಕೇಟ್ ಅಥವಾ 10th ಮಾರ್ಕ್ಸ್ ಕಾರ್ಡ್ ಅಂತ ನಾವೇನ್ ಕರಿತೀವಿ, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ಹಾಗೆ ಮಾಡ್ಕೊಳ್ಳಿ. ಇಷ್ಟೇ, ವಿತ್ ಲೇಟೆಸ್ಟ್ ಫೋಟೋಗ್ರಾಫ್. ನಿಮ್ಮ ಅಡ್ರೆಸ್ ಏನಿದೆ, ಫಾದರ್ಸ್ ನೇಮ್ ಏನಿದೆ, ಅದು ಬಹಳ ಕಡೆ ಅಡ್ರೆಸ್ ಅಂತ ಆಲ್ಮೋಸ್ಟ್ ಸೇಮೇ ಇರ್ತದೆ, ಅಥವಾ ಅದರಲ್ಲಿ ಏನ್ ಅಡ್ರೆಸ್ ಇದೆ ಅದೇ ಅಡ್ರೆಸ್ ಅನ್ನ ಹಾಕಿ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ
ಫಾದರ್ಸ್ ನೇಮ್ ಬಗ್ಗೆ ಬಹಳ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಎಲ್ಲರ ಆಧಾರ್ ಕಾರ್ಡ್ ಅಲ್ಲೂ ಫಾದರ್ ನೇಮ್ ಇದ್ದೇ ಬಿಡ್ತದ ಅಂತೇನಿಲ್ಲ. ಆ ಕಾರಣಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಬಹಳ ಇಂಪಾರ್ಟೆಂಟ್. 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಆ ರೀತಿಯಲ್ಲಿ ಯಾವುದೇ ಈವನ್ ಸ್ಪೆಲ್ಲಿಂಗ್ ಕೂಡ ರಾಂಗ್ ಇಲ್ಲದೆ ಇರೋ ಹಾಗೆ, ಅಲ್ಲಿ ಸ್ಪೇಸ್ ಇದ್ರೆ ಇಲ್ಲೂ ಕೂಡ ಅದೇ ಸ್ಪೇಸ್ ಇರಬೇಕು ಹೆಸರಾದ್ಮೇಲೆ, ಅಥವಾ ಎಲ್ಲೆಲ್ಲಿ ಏನೇನಿದೆ ಆಸ್ ಇಟ್ ಈಸ್. ಸೊ ಹಾಗೆ ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್ ಮತ್ತೆ ಲೇಟೆಸ್ಟ್ ಫೋಟೋಗ್ರಾಫ್ ಅನ್ನ 10th ಮಾರ್ಕ್ಸ್ ಕಾರ್ಡ್ ಇರೋ ಹಾಗೆ ಮಾಡ್ಕೊಂಡ್ಬಿಡಿ ಅಷ್ಟೇ. ಅಡ್ರೆಸ್ ಫಾದರ್ಸ್ ನೇಮ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇನ್ನು ಫಿಸಿಕಲ್ ಪರ್ಸನ್ ವಿತ್ ಡಿಸಬಿಲಿಟಿ ಏನಿದ್ದಾರೆ ಅದು UDID ಕಾರ್ಡ್ ವ್ಯಾಲಿಡ್ ಆಗಿರಬೇಕು, ಅಪ್ಡೇಟ್ ಆಗಿರಬೇಕು, ರಿನ್ಯೂ ಆಗಿರಬೇಕು. ಇನ್ನು ಕ್ಯಾಟಗರಿ ಸರ್ಟಿಫಿಕೇಟ್, ಕ್ಯಾಟಗರಿ ಸರ್ಟಿಫಿಕೇಟ್ ಬಗ್ಗೆ ಒಂದು ಪಾಯಿಂಟ್ ಅನ್ನು ಹೇಳ್ಬಿಡ್ತೀನಿ. ಆಸ್ ಪರ್ ದ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇರಬೇಕು ಕ್ಯಾಟಗರಿ ಸರ್ಟಿಫಿಕೇಟ್. ಅದರಲ್ಲಿ ನಿಮ್ಮ EWS ಇರಬಹುದು ಅಥವಾ OBC NCL ಇರಬಹುದು, ಅದು 1 year ಮಾತ್ರ ವ್ಯಾಲಿಡಿಟಿ ಇರ್ತದ ಅನ್ನೋದು ಗೊತ್ತಿರಲಿ. ಇಲ್ಲಿ ಒಂದು ಪ್ರಾಬ್ಲಮ್ JEE ಅವರು ಮಾಡೋದೇನಂತಂದ್ರೆ, ನೋಡಿ ಅದು ಕ್ಯಾಟಗರಿ ಸರ್ಟಿಫಿಕೇಟ್ EWS ಇರಬಹುದು, OBC NCL ಇರಬಹುದು. ಈಗ ಅಪ್ಲಿಕೇಶನ್ ಹಾಕೋ ಟೈಮಲ್ಲೂ ಅಪ್ಲೋಡಿಂಗ್ ಅಂತ ಕೇಳ್ತಾರೆ. ಬಟ್ ಮುಂದಿನ ವರ್ಷದ ಕೌನ್ಸಿಲಿಂಗ್ ಹೊತ್ತಿಗೆ ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಯುವರ್ ಸರ್ಟಿಫಿಕೇಟ್ ಶುಡ್ ಬಿ ಆಫ್ಟರ್ ಏಪ್ರಿಲ್ 2026 ಅಂತ ಹೇಳ್ಬಿಡ್ತಾರೆ. ಆಫ್ಟರ್ ಏಪ್ರಿಲ್ 2026 ಅಂತ ಹೇಳ್ಬಿಡ್ತಾರೆ. ಅದಕ್ಕಾಗಿ ನಾನೇನ್ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ಅಂತ ಅಂದ್ರೆ, ನಿಮ್ಮ EWS ಮತ್ತೆ OBC NCL ಸರ್ಟಿಫಿಕೇಟ್ ಏನಿದೆ ಅದು ಈಗ ವ್ಯಾಲಿಡ್ ಇದ್ರೆ ಅಂದ್ರೆ ಇನ್ನೊಂದು ತಿಂಗಳ ನೀವು ಅಪ್ಲಿಕೇಶನ್ ಹಾಕಿದ್ರೆ ಆಯ್ತು. ಅಟ್ ಲೀಸ್ಟ್ ಜನವರಿ ತನಕ ವ್ಯಾಲಿಡ್ ಇದ್ರು ಕೂಡ ಹೊಸಾದ್ ಮಾಡಿಸ್ಲಿಕ್ಕೆ ಹೋಗ್ಬೇಡಿ. ಈಗ ಹೊಸದೇನೇ ಇದ್ರು ಕೂಡ ಏಪ್ರಿಲ್ 2026 ಆದ್ಮೇಲೆ ಮಾಡಿಸ್ಕೊಳ್ಳಿ. ಅದು EWS ಇರಬಹುದು, OBC NCL ಇರಬಹುದು. ನೀಟ್ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನೇ ಹೇಳ್ತೀನಿ ನಾನು. ಇವೆಲ್ಲ ನಮ್ಗೆ ಆಲ್ ಇಂಡಿಯಾ ಕೋಟಾಗೆ ಮಾತ್ರ ಹೆಲ್ಪ್ ಆಗುವಂಥದ್ದು. ಓಕೆ, EWS ಸರ್ಟಿಫಿಕೇಟ್ ಇರಬಹುದು, OBC NCL ಇರಬಹುದು. ನಾನ್ ಹೇಳೋದು ಇಷ್ಟೇ, ನೀವು ಇಲ್ಲಿ ಏಪ್ರಿಲ್ 2026 ಆದ್ಮೇಲೆ ಅಪ್ಡೇಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮ ಹತ್ರ ಈಗ ಯಾವ ಸರ್ಟಿಫಿಕೇಟ್ ಇದೆ ಅದು ಇನಫ್. EWS ಆಗಿರ್ಬೋದು, OBC NCL. ನಾನು ಇಲ್ಲೆಲ್ಲೂ ಕೂಡ ಕರ್ನಾಟಕದ ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಹೇಳ್ತಾ ಇಲ್ಲ. ನಿಮ್ಮ ಕರ್ನಾಟಕದ 2A 2B 3A 3B ಕ್ಯಾಟಗರಿ 1 ಸರ್ಟಿಫಿಕೇಟ್ ಏನಿದೆ ಅದು ಕರ್ನಾಟಕಕ್ಕೆ ಮಾತ್ರ ಅಪ್ಲೈ ಆಗುವಂಥದ್ದು. ನಾನು ಇಲ್ಲಿ ಹೇಳ್ತಾ ಇರೋದು, ನಿಮ್ದು 8 lakh ಗಿಂತ ಕೆಳಗಡೆ ಇದಿತ್ತಂದ್ರೆ, ಏನು ಸ್ಯಾಲ್ರಿ ಇತ್ತಂದ್ರೆ ಅಥವಾ ಇನ್ಕಮ್ ಇತ್ತಂದ್ರೆ ನಿಮಗೆ ಜನರಲ್ ಇದ್ರೆ ಜನರಲ್ EWS ಕೊಡ್ತಾರೆ. OBC ಅಂದ್ರೆ ನಿಮ್ದು ಕೆಟಗರಿ ಏನಾದ್ರೂ ಇದ್ರೆ OBC NCL ಸರ್ಟಿಫಿಕೇಟ್ ಕೊಡ್ತಾರೆ. SC ST ಬಗ್ಗೆ ನಾನು ಏನು ಹೇಳೋದಿಲ್ಲ. ಯಾಕೆ ಅಂದ್ರೆ SC ST ಗೆ ನಿಮ್ಮ ಒಂದು ಕ್ಯಾಟಗರಿ ಸರ್ಟಿಫಿಕೇಟ್ಗೆ ವ್ಯಾಲಿಡಿಟಿ ಇರೋದಿಲ್ಲ. ಆ ಕಾರಣಕ್ಕೆ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಓಕೆ, ಬಟ್ EWS OBC NCL ಮಾತ್ರ ಈಗ ನಿಮ್ಮ ಹತ್ರ ಯಾವ ಸರ್ಟಿಫಿಕೇಟ್ ಇದೆ ಅದನ್ನೇ ಅಪ್ಲೈ ಮಾಡಿ. ಹೊಸಾದ್ ಮಾಡಿಸೋದು ಈಗ ಬೇಡ. ಒಂದೊಮ್ಮೆ ಜನವರಿಯಲ್ಲೋ ಫೆಬ್ರವರಿಯಲ್ಲೋ ಡಿಸೆಂಬರ್ ಅಲ್ಲೋ ಅದು ಎಕ್ಸ್ಪೈರ್ ಆದ್ರೂ ಹಾಕೊಂಡು ಹೋಗ್ಲಿ. ಆದ್ರೆ ಏಪ್ರಿಲ್ 2026 ಆದ್ಮೇಲೆ ಇನ್ನೊಂದ್ಸರಿ ಮಾಡಿಸಿ. ನಿಮ್ದು ವ್ಯಾಲಿಡಿಟಿ ಎಕ್ಸ್ಪೈರ್ ಆಗ್ತಾ ಇದ್ರು ಕೂಡ ಏಪ್ರಿಲ್ 2026 ಆದ್ಮೇಲೆನೆ ಮಾಡಿಸಿ. ಯಾಕೆ ಅಂದ್ರೆ ವೆರಿ ಇಂಪಾರ್ಟೆಂಟ್, ಕೌನ್ಸಿಲಿಂಗ್ ಟೈಮಿಗೆ ಕೇಳುವಂಥದ್ದು ಏಪ್ರಿಲ್ 2026 ಆದ್ಮೇಲಿಂದೇ ಕೇಳ್ತಾರೆ. ಆ ಕಾರಣಕ್ಕೆ. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ಸೊ ಮೇ ಬಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಿಮ್ಮ ಒಂದು JEE ಮೇನ್ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗ್ತದೆ. ಪ್ರತಿ ವರ್ಷ JEE ಮೇನ್ ಇಸ್ ದ ಫಸ್ಟ್ ಎಕ್ಸಾಮ್ ಅಪ್ಲಿಕೇಶನ್ ನಮ್ದು ಸ್ಟಾರ್ಟ್ ಆಗೋದು. ಅದಾದ್ಮೇಲೆ ಸ್ಲೋ ಆಗಿ ಮುಂದೆ KCET ಬಿಡ್ತಾರೆ, ಕಾಮೆಡ್ಕೆ ಬಿಡ್ತಾರೆ, ನೀಟ್ ಬಿಡ್ತಾರೆ, ಬಿಟ್ಸ್ಯಾಟ್ ಬಿಡ್ತಾರೆ ಇಂಜಿನಿಯರಿಂಗ್ ದವರಿಗೆ. VIT ನವೆಂಬರ್ ಇಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ. PES ದವರು ರಿಜಿಸ್ಟ್ರೇಷನ್ ಬಿಡ್ತಾರೆ, ಮಣಿಪಾಲ್ದವರು ಅಪ್ಲಿಕೇಶನ್ ಫಾರ್ಮ್ ಅನ್ನ ಬಿಡ್ತಾರೆ, NUCAT ನಿಟ್ಟೆದವರು ಸ್ಪೆಷಲ್ ಎಕ್ಸಾಮ್ ತಗೋತಾರೆ, ಅದರದ್ದು ಅಪ್ಲಿಕೇಶನ್ ಫಾರ್ಮ್ ಬಿಡ್ತಾರೆ. ಸೊ ಕಳಿಂಗ ಯೂನಿವರ್ಸಿಟಿ ಅಂತೇಳಿ ಅದರದ್ದು ಅಪ್ಲಿಕೇಶನ್ ಫಾರ್ಮ್ ಬಿಡ್ತಾರೆ. ಈ ರೀತಿ ಸಪರೇಟ್ ಅಮೃತ ಯೂನಿವರ್ಸಿಟಿ ಅವರು ಸಪರೇಟ್ ಅಪ್ಲಿಕೇಶನ್ ಫಾರ್ಮ್ ಬಿಡ್ತಾರೆ. ಇವೆಲ್ಲವನ್ನ ಬಿಟ್ಕೊಳ್ತಾ ಹೋಗ್ತಾರೆ. ಸೊ ಅದಕ್ಕಾಗಿ ವೇಟ್ ಮಾಡಿ. ಬಟ್ ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ ರಿಲೀಸ್ ಆಗೋದು JEE ಮೇನ್ದು. ಮೇ ಬಿ ಇನ್ನೊಂದು 4-5 ದಿವಸದಲ್ಲಿ ನನಗನ್ಸೋ ಪ್ರಕಾರ JEE ಮೇನ್ ಫಸ್ಟ್ ಸೆಷನ್ ಅಪ್ಲಿಕೇಶನ್ ಫಾರ್ಮ್ ರಿಲೀಸ್ ಆಗ್ತದ. ರಿಲೀಸ್ ಆದ ತಕ್ಷಣ ಉಳಿದಿರುವಂತ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವೀಗ ನೋಡ್ಕೊಳ್ಬೇಕಾಗಿರೋದು ಇಷ್ಟೇ, ಒಂದ್ ಕೈಯಲ್ಲಿ ಆಧಾರ್ ಕಾರ್ಡ್ ಇಟ್ಕೊಳ್ಳಿ, ಒಂದು ಕೈಯಲ್ಲಿ 10th ಮಾರ್ಕ್ಸ್ ಕಾರ್ಡ್ ಇಟ್ಕೊಳ್ಳಿ. ಆ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಂತಹ ನಿಮ್ಮ ಹೆಸರು ಅಂದ್ರೆ ಕ್ಯಾಂಡಿಡೇಟ್ ನೇಮ್, ಅದು ಒಂದಷ್ಟು ಕ್ಯಾಂಡಿಡೇಟ್ ನೇಮ್ ಅಲ್ಲಿ ಇನ್ ಬಿಟ್ವೀನ್ ಫಾದರ್ ನೇಮ್ ಇರಬಹುದು, ಇಲ್ಲದೆ ಇರಬಹುದು, ನಿಮ್ದು ಬಿಟ್ಟಿದ್ದು. ಬಟ್ ಆ ಕ್ಯಾಂಡಿಡೇಟ್ ನೇಮ್ ಏನಿದೆ ಅದು ಆಸ್ ಇಟ್ ಈಸ್ ಆಧಾರ್ ಕಾರ್ಡ್ ಅಲ್ಲಿ ಇರಬೇಕು.
ಡೇಟ್ ಆಫ್ ಬರ್ತ್ ಆಸ್ ಇಟ್ ಈಸ್ ಆಧಾರ್ ಕಾರ್ಡ್ ಅಲ್ಲಿ ಇರೋದೇ ಇರಬೇಕು. ಮತ್ತೆ ಫೋಟೋಗ್ರಾಫ್, ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಫೋಟೋ ನೀವು 6ನೇ ಕ್ಲಾಸ್ ಅಲ್ಲಿ ಇರೋದಾಗೋ ಅಥವಾ ನೀವು 9ನೇ ಕ್ಲಾಸ್ ಅಲ್ಲಿ ಇದ್ದಾಗ್ಲೂ ಅಥವಾ 8ನೇ ಕ್ಲಾಸ್ ಅಲ್ಲಿ ಇದ್ದಾಗ್ಲೂ ಅಲ್ಲ. ಸೊ ಅದು ಕೂಡ ಬಹಳಷ್ಟು ನಿಮ್ಮ ಮುಖದ ಚಹರೆಗಳು ಬದಲಾಗಿಲ್ಲ ಅಂದ್ರೆ ನಡೀತದ, ಬಟ್ ರೀಸೆಂಟ್ ಫೋಟೋಗ್ರಾಫ್ ಆಗಿರ್ಬೇಕು ಅನ್ನೋದು ಗೊತ್ತಿರ್ಲಿ. ಸೊ ಇನ್ನು ಕ್ಯಾಟಗರಿ ಸರ್ಟಿಫಿಕೇಟ್ ಆಲ್ರೆಡಿ ಹೇಳಿದ್ದೀನಿ, ಆ ಟೈಪ್ ಅದನ್ನ ನೋಡ್ಕೊಳ್ಳಿ. ರೈಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.